ಕಾಂತಾರ ಚಿತ್ರದ ಮುಖಾಂತರ ಎಲ್ರಿಗೂ ಕೂಡ ಪರಿಚಯವಾಗಿ ಎಲ್ಲರ ಮನೆ ಮಾತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದರೆ ಎಲ್ರಿಗೂ ಕೂಡ ಆರ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಸಪ್ತಮಿ ಅವರು. ಇದೀಗ ಕನ್ನಡದಲ್ಲಿ ಬಹುಬೇಡಿಕೆ ನಟಿಯಾಗಿದ್ದಾರೆ, ಆಮೇಲೆ ಬಹುಭಾಷೆಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಇದೀಗ ಬಾಲಿವುಡ್ ಸಿನಿಮಾಗಳನ್ನು ಮಾಡ್ತಾ ಆಮೇಲೆ ಕನ್ನಡದಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಇದೀಗ ಇವರು ಕಿರುತೆರೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಶ್ರೀರಸ್ತು ಶುಭಮಸ್ತು ಈ ಒಂದು ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ ಅಲ್ವಾ. ಈ ಒಂದು ಸೀರಿಯಲ್ಗೆ ಸಾಥ್ ಕೊಡೋದಕ್ಕೆ ಆಮೇಲೆ ಈ ಒಂದು ಸೀರಿಯಲ್ನ ಪ್ರಚಾರಕ್ಕಾಗಿ ತಾವು ನಿರೂಪಣೆಯನ್ನ ಮಾಡೋಕೆ ಬಂದಿದ್ದಾರೆ. ಅಂದ್ರೆ ಈ ಒಂದು ಸೀರಿಯಲ್ನಲ್ಲಿರುವಂತಹ ಪಾತ್ರಧಾರಿಗಳಾದಂತಹ ತುಳಸಿ ಅವರು, ಇನ್ನು ಮನೆ ಮಕ್ಕಳೆಲ್ಲರೂ ಇದಾರಲ್ವಾ, ಇವರೆಲ್ಲರ ಬಗ್ಗೆ ಕೂಡ ಈ ಒಂದು ಪ್ರೋಮೋದಲ್ಲಿ ಅವರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಒಂದು ಪಾತ್ರಧಾರಿಗಳ ಬಗ್ಗೆ ಅವರು ನಿರೂಪಣೆಯನ್ನು ಮಾಡಿದ್ದಾರೆ ಈ ಒಂದು ಸೀರಿಯಲ್ನ ಪ್ರಚಾರಕ್ಕಾಗಿ. ಇವರು ಇದೀಗ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿರೋದಕ್ಕಾಗಿ ಎಲ್ರಿಗೂ ಕೂಡ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಈ ಒಂದು ಸೀರಿಯಲ್ನಲ್ಲಿ ಅಂದರೆ ಮಕ್ಕಳ ಖುಷಿಗಾಗಿ ಮತ್ತೆ ಎಲ್ಲರೂ ಖುಷಿಯನ್ನು ನೋಡ್ತಾ ಇರ್ತಾರಲ್ವ ತುಳಸಿ ಅವರು, ಅಂದರೆ ಸುಧಾರಾಣಿ ಅವರು, ಅವರ ಈ ಒಂದು ಪಾತ್ರ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಸುಧಾರಾಣಿ ಅವರಿಗಾಗಿನೇ ಈ ಒಂದು ಸೀರಿಯಲ್ನ ನೋಡ್ತಾರೆ ಅಂದರೆ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಅವರ ಮಕ್ಕಳ ಖುಷಿಗಾಗಿ ಅವರು ಈ ಒಂದು ಎದುರಾಳಿಗಳ ಕುತಂತ್ರಕ್ಕೆ ಮಣಿದು ಈ ಒಂದು ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಅವರು ಈ ಮನೆಗೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಬಂದಿದ್ದಾರೆ ಸಪ್ತಮಿ ಗೌಡ ಅವರು. ಇದೀಗ ಆ ಒಂದು ಪ್ರೋಮೋ ತುಂಬಾ ಅಂದರೆ ತುಂಬಾ ಸದ್ದು ಮಾಡ್ತಾ ಇದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತೇಳಿ ಕಮೆಂಟ್ನಾಗಿ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.